ಶಿಲ್ಪಕಲೆಗಳ ನಾಡು ಅಂತ ಕರೆಸ್ಕೊಳ್ಳೋ ನಮ್ಮ ಹಾಸನ ಜಿಲ್ಲೆಯ ವಿಶೇಷತೆ ಏನು? ವೆಲ್ಕಮ್ ಟು ದ ಡೇ 10 ಆಫ್ ನಮ್ಮ ನಾಡು. ಹಾಸನ ಅನ್ನೋ ಹೆಸರು ಇಲ್ಲಿನ ದೇವತೆ ಹಾಸನಾಂಬೆಯಿಂದ ಬಂದಿದೆ. ಹಾಸನಾಂಬೆ ಅಂದ್ರೆ ಹಸನ್ಮುಖದ ತಾಯಿ ಅಂತ ಅರ್ಥ. ಪ್ರಾಚೀನದಲ್ಲಿ ಇದರ ಹೆಸರು ಸಿಂಹಾಸನಪುರಿ ಅಂತಲೂ ಇತ್ತು ಅಂತ ಹೇಳಲಾಗುತ್ತೆ. ಹೊಯ್ಸಳರ ಮೊದಲ ರಾಜಧಾನಿ ಬೇಲೂರು. ಇಲ್ಲಿ ಚೆನ್ನಕೇಶ್ವರ ದೇವಸ್ಥಾನ ಇದೆ. ಇಲ್ಲೇ ಇರೋದು ಶಿಲಾಪಾಲಕೆಯ ಕೆತ್ತನೆ. ಹಾಗೆ ಹೊಯ್ಸಳರ ಎರಡನೇ ರಾಜಧಾನಿ ದ್ವಾರ ಸಮುದ್ರ ಅಂದ್ರೆ ಇಂದಿನ ಹಳೇಬೀಡು. ಇಲ್ಲಿ ಹೊಯ್ಸಳೇಶ್ವರ ದೇವಸ್ಥಾನ ಇದೆ. ಅಮರಶಿಲ್ಪಿ ಜಕಣಾಚಾರಿ ಹಾಗೂ ಡಂಕಣರ ಶಿಲ್ಪಕಲಾ ಚಾತುರ್ಯ ಇಲ್ಲಿ ಕಾಣಸಿಗುತ್ತೆ. ಕನ್ನಡದ ಎರಡನೇ ಅತ್ಯಂತ ಹಳೆಯ ಕ್ರಿಸ್ತಶಕ 450ರಲ್ಲಿ ಕೆತ್ತಿಸಿದ ಶಿಲಾಶಾಸನ ಹಲ್ಮಿಡಿಯಲ್ಲಿದೆ. ಗಂಗದೊರೆಗಳ ಮಂತ್ರಿ ಚಾವುಂಡರಾಯ ಕೆತ್ತಿಸಿದ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಭಾರತದ 7 ವಂಡರ್ಸ್ ಲಿಸ್ಟ್ ನಲ್ಲಿ ಇದೆ. ಇಸ್ರೋದ 16 ಜಿಸ್ಯಾಟ್ ಹಾಗೂ ಇನ್ಸ್ಯಾಟ್ ಉಪಗ್ರಹಗಳ ನಿಯಂತ್ರಣ ಕೇಂದ್ರ ಇರೋದು ನಮ್ಮ ಹಾಸನದಲ್ಲೇ. ಸ್ಯಾಂಡಲ್ವುಡ್ಗೆ ಎಷ್ಟೋ ಜನ ಅತ್ಯದ್ಭುತ ಕಲಾವಿದರನ್ನು ನೀಡಿದ ಜಿಲ್ಲೆ ಹಾಸನ. ಹೇಮಾವತಿ ನದಿ ಹಾಗೂ ಯಗಚಿ ನದಿಗಳು ಈ ಜಿಲ್ಲೆಯ ಪ್ರಮುಖ ನದಿಗಳು. ವರ್ಷಕ್ಕೊಮ್ಮೆ ದೀಪಾವಳಿಯ ಸಮಯದಲ್ಲಿ ತೆರೆಯುವ ಹಾಸನಾಂಬೆಯ ದೇವಸ್ಥಾನ, ನಕ್ಷತ್ರಾಕಾರದ ಮಂಜಾರಾಬಾದ್ ಕೋಟೆ, ಗೊರೂರಿನ ಡ್ಯಾಮ್, ಗ್ರೀನ್ ರೂಟ್ ಟ್ರೆಕ್ ಹಾಗೂ ಬಿಸಿಲೆ ಘಾಟ್ ಇಲ್ಲಿನ ಪ್ರಮುಖ ಟೂರಿಸ್ಟ್ ಪ್ಲೇಸ್ಗಳು. ಇವಾಗ ನೀವು ಹೇಳಿ, ಗೊಮ್ಮಟೇಶ್ವರನ ಇನ್ನೊಂದು ಹೆಸರೇನು? ಕಮೆಂಟ್ ಮಾಡಿ ತಿಳಿಸಿ. ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.